ಚಿಕಾ ವಕ್ಫ್ ತಿದ್ದುಪಡಿ ಮಸೂದೆ ಮೇಲೆ ಲೋಕಸಭೆಯಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕದ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು. ನಾವು ರಿಪಬ್ಲಿಕನದಲ್ಲಿ ಕಳೆದ ಅನೇಕ ತಿಂಗಳಿಂದ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಉಲ್ಲೇಖ ಮಾಡ್ತಾ ಇದ್ವಿ. ಅಮಿತ್ ಶಾ ಕೂಡ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನ ಉಲ್ಲೇಖ ಮಾಡಿ ಪ್ರತಿಪಕ್ಷಗಳಿಗೆ ತಿರುಗೇಟು ನೀಡಿದ್ರು. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಕಿಡಿಗೇಡಿಗಳ ಆಟ ಶುರುವಾಗಿದೆ. ಕರ್ನಾಟಕದ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಂಥ ಅನ್ವರ್ ಮಾಣಿಪ್ಪಾಡಿಗೆ ವಿದೇಶಿ ವ್ಯಕ್ತಿಗಳಿಂದ ಬೆದರಿಕೆ ಕರೆಗಳು ಬಂದಿದ್ದುವಂತೆ. ಆದ್ದರಿಂದ ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಅವರು ದೂರು ಕೂಡ ನೀಡಿದ್ದಾರೆ. How far do you think you can go? You will be punished. Over ಬಾಳದೊಡ್ಡ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ರು. You will be punished. You just wait and see what's going to happen to you ಅಂತ ಹೇಳಿ. ಅದೇ ನಿಮ್ಮನ್ನು ಬಿಡುವುದಿಲ್ಲ ಅಂತೇಳಿ, ನಿಮಗೆ ಒಳ್ಳೆ ಅಂತ್ಯ ಸಿಗುವುದಿಲ್ಲ ನೋಡಿ ಅಂತ ಹೇಳಿ ನಾವು ಮಾಡ್ಕೊ ಯೂಸ್ ಮಾಡಿದಲ್ಲ ಒಬ್ಬರು ಕನ್ನಡದಲ್ಲಿ. ಕನ್ನಡದಲ್ಲಿ ಬಂತು, ನಾರ್ತ್ ಇಂಡಿಯನ್ ಉರ್ದುವಲ್ಲಿ ಬಂತು, ಆಮೇಲೆ ಮರಾಠಿಯಲ್ಲಿ ಬಂತು. ನಂಗೆ ಗೊತ್ತಾಗುದಿಲ್ಲ ಸಬ್ಜೆಕ್ಟ್ ಅದು. ಅಂಡ್ ಇಂಗ್ಲಿಷಲ್ಲಿ ನಾಲ್ಕೈದು ಬಂತು. ಒಂದು ಮಾತ್ರ ಬಹಳ ಇಂಗ್ಲಿಷ್, ಅದು ಇಂಡಿಯಾದವರೆಲ್ಲ ಅಂತ ಕಾಣಿಸ್ತದೆ ನಂಗೆ ಅಂತ ಒಂದ್ಸಲ ಇಂಗ್ಲಿಷು. ಚಿಕಾ ವಕ್ಫ್ ತಿದ್ದುಪಡಿ ಮಸೂದೆ ಮೇಲೆ ಲೋಕಸಭೆಯಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕದ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು. ನಾವು ರಿಪಬ್ಲಿಕನದಲ್ಲಿ ಕಳೆದ ಅನೇಕ ತಿಂಗಳಿಂದ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಉಲ್ಲೇಖ ಮಾಡ್ತಾ ಇದ್ವಿ. ಅಮಿತ್ ಶಾ ಕೂಡ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನ ಉಲ್ಲೇಖ ಮಾಡಿ ಪ್ರತಿಪಕ್ಷಗಳಿಗೆ ತಿರುಗೇಟು ನೀಡಿದ್ರು. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಕಿಡಿಗೇಡಿಗಳ ಆಟ ಶುರುವಾಗಿದೆ. ಕರ್ನಾಟಕದ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಂಥ ಅನ್ವರ್ ಮಾಣಿಪ್ಪಾಡಿಗೆ ವಿದೇಶಿ ವ್ಯಕ್ತಿಗಳಿಂದ ಬೆದರಿಕೆ ಕರೆಗಳು ಬಂದಿದ್ದುವಂತೆ. ಆದ್ದರಿಂದ ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಅವರು ದೂರು ಕೂಡ ನೀಡಿದ್ದಾರೆ. How far do you think you can go? You will be punished. ಒಬ್ಬರು ಬಾಳದೊಡ್ಡ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ರು. You will be punished. You just wait and see what's going to happen to you ಅಂತ ಹೇಳಿ. ಅದೇ ನಿಮ್ಮನ್ನು ಬಿಡುವುದಿಲ್ಲ ಅಂತೇಳಿ, ನಿಮಗೆ ಒಳ್ಳೆ ಅಂತ್ಯ ಸಿಗುವುದಿಲ್ಲ ನೋಡಿ ಅಂತ ಹೇಳಿ ನಾವು ಮಾಡ್ಕೊ ಯೂಸ್ ಮಾಡಿದಲ್ಲ ಒಬ್ಬರು ಕನ್ನಡದಲ್ಲಿ. ಕನ್ನಡದಲ್ಲಿ ಬಂತು, ನಾರ್ತ್ ಇಂಡಿಯನ್ ಉರ್ದುವಲ್ಲಿ ಬಂತು, ಆಮೇಲೆ ಮರಾಠಿಯಲ್ಲಿ ಬಂತು. ನಂಗೆ ಗೊತ್ತಾಗುದಿಲ್ಲ ಸಬ್ಜೆಕ್ಟ್ ಅದು. ಅಂಡ್ ಇಂಗ್ಲಿಷಲ್ಲಿ ನಾಲ್ಕೈದು ಬಂತು. ಒಂದು ಮಾತ್ರ ಬಹಳ ಇಂಗ್ಲಿಷ್, ಅದು ಇಂಡಿಯಾದವರೆಲ್ಲ ಅಂತ ಕಾಣಿಸ್ತದೆ ನಂಗೆ ಅಂತ ಒಂದ್ಸಲ ಇಂಗ್ಲಿಷು. ಚಿಕಾ ವಕ್ಫ್ ತಿದ್ದುಪಡಿ ಮಸೂದೆ ಮೇಲೆ ಲೋಕಸಭೆಯಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕದ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು. ನಾವು ರಿಪಬ್ಲಿಕನದಲ್ಲಿ ಕಳೆದ ಅನೇಕ ತಿಂಗಳಿಂದ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಉಲ್ಲೇಖ ಮಾಡ್ತಾ ಇದ್ವಿ. ಅಮಿತ್ ಶಾ ಕೂಡ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನ ಉಲ್ಲೇಖ ಮಾಡಿ ಪ್ರತಿಪಕ್ಷಗಳಿಗೆ ತಿರುಗೇಟು ನೀಡಿದ್ರು. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಕಿಡಿಗೇಡಿಗಳ ಆಟ ಶುರುವಾಗಿದೆ. ಕರ್ನಾಟಕದ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಂಥ ಅನ್ವರ್ ಮಾಣಿಪ್ಪಾಡಿಗೆ ವಿದೇಶಿ ವ್ಯಕ್ತಿಗಳಿಂದ ಬೆದರಿಕೆ ಕರೆಗಳು ಬಂದಿದ್ದುವಂತೆ. ಆದ್ದರಿಂದ ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಅವರು ದೂರು ಕೂಡ ನೀಡಿದ್ದಾರೆ. How far do you think you can go? You will be punished. ಒಬ್ಬರು ಬಾಳದೊಡ್ಡ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ರು. You will be punished. You just wait and see what's going to happen to you ಅಂತ ಹೇಳಿ. ಅದೇ ನಿಮ್ಮನ್ನು ಬಿಡುವುದಿಲ್ಲ ಅಂತೇಳಿ, ನಿಮಗೆ ಒಳ್ಳೆ ಅಂತ್ಯ ಸಿಗುವುದಿಲ್ಲ ನೋಡಿ ಅಂತ ಹೇಳಿ ನಾವು ಮಾಡ್ಕೊ ಯೂಸ್ ಮಾಡಿದಲ್ಲ ಒಬ್ಬರು ಕನ್ನಡದಲ್ಲಿ. ಕನ್ನಡದಲ್ಲಿ ಬಂತು, ನಾರ್ತ್ ಇಂಡಿಯನ್ ಉರ್ದುವಲ್ಲಿ ಬಂತು, ಆಮೇಲೆ ಮರಾಠಿಯಲ್ಲಿ ಬಂತು. ನಂಗೆ ಗೊತ್ತಾಗುದಿಲ್ಲ ಸಬ್ಜೆಕ್ಟ್ ಅದು. ಅಂಡ್ ಇಂಗ್ಲಿಷಲ್ಲಿ ನಾಲ್ಕೈದು ಬಂತು. ಒಂದು ಮಾತ್ರ ಬಹಳ ಇಂಗ್ಲಿಷ್, ಅದು ಇಂಡಿಯಾದವರೆಲ್ಲ ಅಂತ ಕಾಣಿಸ್ತದೆ ನಂಗೆ ಅಂತ ಒಂದ್ಸಲ ಇಂಗ್ಲಿಷು. ಚಿಕಾ ವಕ್ಫ್ ತಿದ್ದುಪಡಿ ಮಸೂದೆ ಮೇಲೆ ಲೋಕಸಭೆಯಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕದ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು. ನಾವು ರಿಪಬ್ಲಿಕನದಲ್ಲಿ ಕಳೆದ ಅನೇಕ ತಿಂಗಳಿಂದ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಉಲ್ಲೇಖ ಮಾಡ್ತಾ ಇದ್ವಿ. ಅಮಿತ್ ಶಾ ಕೂಡ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನ ಉಲ್ಲೇಖ ಮಾಡಿ ಪ್ರತಿಪಕ್ಷಗಳಿಗೆ ತಿರುಗೇಟು ನೀಡಿದ್ರು. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಕಿಡಿಗೇಡಿಗಳ ಆಟ ಶುರುವಾಗಿದೆ. ಕರ್ನಾಟಕದ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಂಥ ಅನ್ವರ್ ಮಾಣಿಪ್ಪಾಡಿಗೆ ವಿದೇಶಿ ವ್ಯಕ್ತಿಗಳಿಂದ ಬೆದರಿಕೆ ಕರೆಗಳು ಬಂದಿದ್ದುವಂತೆ. ಆದ್ದರಿಂದ ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಅವರು ದೂರು ಕೂಡ ನೀಡಿದ್ದಾರೆ. How far do you think you can go? You will be punished. ಒಬ್ಬರು ಬಾಳದೊಡ್ಡ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ರು. You will be punished. You just wait and see what's going to happen to you ಅಂತ ಹೇಳಿ. ಅದೇ ನಿಮ್ಮನ್ನು ಬಿಡುವುದಿಲ್ಲ ಅಂತೇಳಿ, ನಿಮಗೆ ಒಳ್ಳೆ ಅಂತ್ಯ ಸಿಗುವುದಿಲ್ಲ ನೋಡಿ ಅಂತ ಹೇಳಿ ನಾವು ಮಾಡ್ಕೊ ಯೂಸ್ ಮಾಡಿದಲ್ಲ ಒಬ್ಬರು ಕನ್ನಡದಲ್ಲಿ. ಕನ್ನಡದಲ್ಲಿ ಬಂತು, ನಾರ್ತ್ ಇಂಡಿಯನ್ ಉರ್ದುವಲ್ಲಿ ಬಂತು, ಆಮೇಲೆ ಮರಾಠಿಯಲ್ಲಿ ಬಂತು. ನಂಗೆ ಗೊತ್ತಾಗುದಿಲ್ಲ ಸಬ್ಜೆಕ್ಟ್ ಅದು. ಅಂಡ್ ಇಂಗ್ಲಿಷಲ್ಲಿ ನಾಲ್ಕೈದು ಬಂತು. ಒಂದು ಮಾತ್ರ ಬಹಳ ಇಂಗ್ಲಿಷ್, ಅದು ಇಂಡಿಯಾದವರೆಲ್ಲ ಅಂತ ಕಾಣಿಸ್ತದೆ ನಂಗೆ ಅಂತ ಒಂದ್ಸಲ ಇಂಗ್ಲಿಷು. ಚಿಕಾ ವಕ್ಫ್ ತಿದ್ದುಪಡಿ ಮಸೂದೆ ಮೇಲೆ ಲೋಕಸಭೆಯಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕದ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು. ನಾವು ರಿಪಬ್ಲಿಕನದಲ್ಲಿ ಕಳೆದ ಅನೇಕ ತಿಂಗಳಿಂದ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಉಲ್ಲೇಖ ಮಾಡ್ತಾ ಇದ್ವಿ.
ಅಮಿತ್ ಶಾ ಕೂಡ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನ ಉಲ್ಲೇಖ ಮಾಡಿ ಪ್ರತಿಪಕ್ಷಗಳಿಗೆ ತಿರುಗೇಟು ನೀಡಿದ್ರು. ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಕಿಡಿಗೇಡಿಗಳ ಆಟ ಶುರುವಾಗಿದೆ. ಕರ್ನಾಟಕದ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಂಥ ಅನ್ವರ್ ಮಾಣಿಪ್ಪಾಡಿಗೆ ವಿದೇಶಿ ವ್ಯಕ್ತಿಗಳಿಂದ ಬೆದರಿಕೆ ಕರೆಗಳು ಬಂದಿದ್ದುವಂತೆ. ಆದ್ದರಿಂದ ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಅವರು ದೂರು ಕೂಡ ನೀಡಿದ್ದಾರೆ. How far do you think you can go? You will be punished. ಒಬ್ಬರು ಬಹಳ ದೊಡ್ಡ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ರು. You will be punished. You just wait and see what's going to happen to you ಅಂತ ಹೇಳಿ. ಅದೇ ನಿಮ್ಮನ್ನು ಬಿಡುವುದಿಲ್ಲ ಅಂತೇಳಿ, ನಿಮಗೆ ಒಳ್ಳೆ ಅಂತ್ಯ ಸಿಗುವುದಿಲ್ಲ ನೋಡಿ ಅಂತ ಹೇಳಿ ಆ ವರ್ಕ್ ಯೂಸ್ ಮಾಡಿದಲ್ಲ ಒಬ್ಬರು ಕನ್ನಡದಲ್ಲಿ. ಕನ್ನಡದಲ್ಲಿ ಬಂತು, ನಾರ್ತ್ ಇಂಡಿಯನ್ ಉರ್ದುವಲ್ಲಿ ಬಂತು, ಆಮೇಲೆ ಮರಾಠಿಯಲ್ಲಿ ಬಂತು. ನಂಗೆ ಗೊತ್ತಾಗುವುದಿಲ್ಲ ಸಬ್ಜೆಕ್ಟ್ ಅದು. ಅಂಡ್ ಇಂಗ್ಲಿಷಲ್ಲಿ 4 ಬಂತು. ಒಂದು ಮಾತ್ರ ಬಹಳ ಇಂಗ್ಲಿಷ್, ಅದು ಇಂಡಿಯಾದವರೆಲ್ಲ ಅಂತ ಕಾಣಿಸ್ತಾರೆ ನಂಗೆ ಅಂತ ಒಂಥರ ಇಂಗ್ಲಿಷು. ವಕ್ಫ್ ತಿದ್ದುಪಡಿ ಮಸೂದೆ ಮೇಲೆ ಲೋಕಸಭೆಯಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕದ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು. ನಾವು ರಿಪಬ್ಲಿಕನದಲ್ಲಿ ಕಳೆದ ಅನೇಕ ತಿಂಗಳಿಂದ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಉಲ್ಲೇಖ ಮಾಡ್ತಾ ಇದ್ವಿ. ಅಮಿತ್ ಶಾ ಕೂಡ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನ ಉಲ್ಲೇಖ ಮಾಡಿ ಪ್ರತಿಪಕ್ಷಗಳಿಗೆ ತಿರುಗೇಟು ನೀಡಿದ್ರು. ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಕಿಡಿಗೇಡಿಗಳ ಆಟ ಶುರುವಾಗಿದೆ. ಕರ್ನಾಟಕದ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಂಥ ಅನ್ವರ್ ಮಾಣಿಪ್ಪಾಡಿಗೆ ವಿದೇಶಿ ವ್ಯಕ್ತಿಗಳಿಂದ ಬೆದರಿಕೆ ಕರೆಗಳು ಬಂದಿದ್ದುವಂತೆ. ಆದ್ದರಿಂದ ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಅವರು ದೂರು ಕೂಡ ನೀಡಿದ್ದಾರೆ. How far do you think you can go? You will be punished. ಒಬ್ಬರು ಬಹಳ ದೊಡ್ಡ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ರು. You will be punished. You just wait and see what's going to happen to you ಅಂತ ಹೇಳಿ. ಅದೇ ನಿಮ್ಮನ್ನು ಬಿಡುವುದಿಲ್ಲ ಅಂತೇಳಿ, ನಿಮಗೆ ಒಳ್ಳೆ ಅಂತ್ಯ ಸಿಗುವುದಿಲ್ಲ ನೋಡಿ ಅಂತ ಹೇಳಿ ಆ ವರ್ಕ್ ಯೂಸ್ ಮಾಡಿದಲ್ಲ ಒಬ್ಬರು ಕನ್ನಡದಲ್ಲಿ. ಕನ್ನಡದಲ್ಲಿ ಬಂತು, ನಾರ್ತ್ ಇಂಡಿಯನ್ ಉರ್ದುವಲ್ಲಿ ಬಂತು, ಆಮೇಲೆ ಮರಾಠಿಯಲ್ಲಿ ಬಂತು. ನಂಗೆ ಗೊತ್ತಾಗುವುದಿಲ್ಲ ಸಬ್ಜೆಕ್ಟ್ ಅದು. ಅಂಡ್ ಇಂಗ್ಲಿಷಲ್ಲಿ 4 ಬಂತು. ಒಂದು ಮಾತ್ರ ಬಹಳ ಇಂಗ್ಲಿಷ್, ಅದು ಇಂಡಿಯಾದವರೆಲ್ಲ ಅಂತ ಕಾಣಿಸ್ತಾರೆ ನಂಗೆ ಅಂತ ಒಂಥರ ಇಂಗ್ಲಿಷು. ವಕ್ಫ್ ತಿದ್ದುಪಡಿ ಮಸೂದೆ ಮೇಲೆ ಲೋಕಸಭೆಯಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕದ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು. ನಾವು ರಿಪಬ್ಲಿಕನದಲ್ಲಿ ಕಳೆದ ಅನೇಕ ತಿಂಗಳಿಂದ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಉಲ್ಲೇಖ ಮಾಡ್ತಾ ಇದ್ವಿ. ಅಮಿತ್ ಶಾ ಕೂಡ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನ ಉಲ್ಲೇಖ ಮಾಡಿ ಪ್ರತಿಪಕ್ಷಗಳಿಗೆ ತಿರುಗೇಟು ನೀಡಿದ್ರು. ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಕಿಡಿಗೇಡಿಗಳ ಆಟ ಶುರುವಾಗಿದೆ. ಕರ್ನಾಟಕದ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಂಥ ಅನ್ವರ್ ಮಾಣಿಪ್ಪಾಡಿಗೆ ವಿದೇಶಿ ವ್ಯಕ್ತಿಗಳಿಂದ ಬೆದರಿಕೆ ಕರೆಗಳು ಬಂದಿದ್ದುವಂತೆ. ಆದ್ದರಿಂದ ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಅವರು ದೂರು ಕೂಡ ನೀಡಿದ್ದಾರೆ. How far do you think you can go? You will be punished. ಒಬ್ಬರು ಬಹಳ ದೊಡ್ಡ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ರು. You will be punished. You just wait and see what's going to happen to you ಅಂತ ಹೇಳಿ. ಅದೇ ನಿಮ್ಮನ್ನು ಬಿಡುವುದಿಲ್ಲ ಅಂತೇಳಿ, ನಿಮಗೆ ಒಳ್ಳೆ ಅಂತ್ಯ ಸಿಗುವುದಿಲ್ಲ ನೋಡಿ ಅಂತ ಹೇಳಿ ಆ ವರ್ಕ್ ಯೂಸ್ ಮಾಡಿದಲ್ಲ ಒಬ್ಬರು ಕನ್ನಡದಲ್ಲಿ. ಕನ್ನಡದಲ್ಲಿ ಬಂತು, ನಾರ್ತ್ ಇಂಡಿಯನ್ ಉರ್ದುವಲ್ಲಿ ಬಂತು, ಆಮೇಲೆ ಮರಾಠಿಯಲ್ಲಿ ಬಂತು. ನಂಗೆ ಗೊತ್ತಾಗುವುದಿಲ್ಲ ಸಬ್ಜೆಕ್ಟ್ ಅದು. ಅಂಡ್ ಇಂಗ್ಲಿಷಲ್ಲಿ 4 ಬಂತು. ಒಂದು ಮಾತ್ರ ಬಹಳ ಇಂಗ್ಲಿಷ್, ಅದು ಇಂಡಿಯಾದವರೆಲ್ಲ ಅಂತ ಕಾಣಿಸ್ತಾರೆ ನಂಗೆ ಅಂತ ಒಂಥರ ಇಂಗ್ಲಿಷು. ವಕ್ಫ್ ತಿದ್ದುಪಡಿ ಮಸೂದೆ ಮೇಲೆ ಲೋಕಸಭೆಯಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕದ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು. ನಾವು ರಿಪಬ್ಲಿಕನದಲ್ಲಿ ಕಳೆದ ಅನೇಕ ತಿಂಗಳಿಂದ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಉಲ್ಲೇಖ ಮಾಡ್ತಾ ಇದ್ವಿ. ಅಮಿತ್ ಶಾ ಕೂಡ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನ ಉಲ್ಲೇಖ ಮಾಡಿ ಪ್ರತಿಪಕ್ಷಗಳಿಗೆ ತಿರುಗೇಟು ನೀಡಿದ್ರು. ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಕಿಡಿಗೇಡಿಗಳ ಆಟ ಶುರುವಾಗಿದೆ. ಕರ್ನಾಟಕದ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಂಥ ಅನ್ವರ್ ಮಾಣಿಪ್ಪಾಡಿಗೆ ವಿದೇಶಿ ವ್ಯಕ್ತಿಗಳಿಂದ ಬೆದರಿಕೆ ಕರೆಗಳು ಬಂದಿದ್ದುವಂತೆ. ಆದ್ದರಿಂದ ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಅವರು ದೂರು ಕೂಡ ನೀಡಿದ್ದಾರೆ. How far do you think you can go? You will be punished. ಒಬ್ಬರು ಬಹಳ ದೊಡ್ಡ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ರು. You will be punished. You just wait and see what's going to happen to you ಅಂತ ಹೇಳಿ. ಅದೇ ನಿಮ್ಮನ್ನು ಬಿಡುವುದಿಲ್ಲ ಅಂತೇಳಿ, ನಿಮಗೆ ಒಳ್ಳೆ ಅಂತ್ಯ ಸಿಗುವುದಿಲ್ಲ ನೋಡಿ ಅಂತ ಹೇಳಿ ಆ ವರ್ಕ್ ಯೂಸ್ ಮಾಡಿದಲ್ಲ ಒಬ್ಬರು ಕನ್ನಡದಲ್ಲಿ. ಕನ್ನಡದಲ್ಲಿ ಬಂತು, ನಾರ್ತ್ ಇಂಡಿಯನ್ ಉರ್ದುವಲ್ಲಿ ಬಂತು, ಆಮೇಲೆ ಮರಾಠಿಯಲ್ಲಿ ಬಂತು. ನಂಗೆ ಗೊತ್ತಾಗುವುದಿಲ್ಲ ಸಬ್ಜೆಕ್ಟ್ ಅದು. ಅಂಡ್ ಇಂಗ್ಲಿಷಲ್ಲಿ 4 ಬಂತು. ಒಂದು ಮಾತ್ರ ಬಹಳ ಇಂಗ್ಲಿಷ್, ಅದು ಇಂಡಿಯಾದವರೆಲ್ಲ ಅಂತ ಕಾಣಿಸ್ತಾರೆ ನಂಗೆ ಅಂತ ಒಂಥರ ಇಂಗ್ಲಿಷು. ವಕ್ಫ್ ತಿದ್ದುಪಡಿ ಮಸೂದೆ ಮೇಲೆ ಲೋಕಸಭೆಯಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕದ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು. ನಾವು ರಿಪಬ್ಲಿಕನದಲ್ಲಿ ಕಳೆದ ಅನೇಕ ತಿಂಗಳಿಂದ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಉಲ್ಲೇಖ ಮಾಡ್ತಾ ಇದ್ವಿ.
ಅಮಿತ್ ಶಾ ಕೂಡ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನ ಉಲ್ಲೇಖ ಮಾಡಿ ಪ್ರತಿಪಕ್ಷಗಳಿಗೆ ತಿರುಗೇಟು ನೀಡಿದರು. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಕಿಡಿಗೇಡಿಗಳ ಆಟ ಶುರುವಾಗಿದೆ. ಕರ್ನಾಟಕದ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಂತ ಅನ್ವರ್ ಮಾಣಿಪ್ಪಾಡಿಗೆ ವಿದೇಶಿ ವ್ಯಕ್ತಿಗಳಿಂದ ಬೆದರಿಕೆ ಕರೆಗಳು ಬಂದಿದ್ದುವಂತೆ. ಆದ್ದರಿಂದ ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಅವರು ದೂರು ಕೂಡ ನೀಡಿದ್ದಾರೆ. How far do you think you can go? You will be punished. ಒಬ್ಬರು ಬಹಳ ದೊಡ್ಡ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ರು. You will be punished. You just wait and see what's going to happen to you ಅಂತ ಹೇಳಿ. ಅದೇ ನಿಮ್ಮನ್ನು ಮುಂದೆ ಬಿಡುವುದಿಲ್ಲ ಅಂತೇಳಿ, ನಿಮಗೆ ಒಳ್ಳೆ ಅಂತ್ಯ ಸಿಗುವುದಿಲ್ಲ ನೋಡಿ ಅಂತೇಳಿ ಆ ವರ್ಕ್ ಯೂಸ್ ಮಾಡಿದಲ್ಲ ಒಬ್ಬರು ಕನ್ನಡದಲ್ಲಿ. ಕನ್ನಡದಲ್ಲಿ ಬಂತು, ನಾರ್ತ್ ಇಂಡಿಯನ್ ಉರ್ದು ಬಂತು, ಆಮೇಲೆ ಮರಾಠಿಯಲ್ಲಿ ಬಂತು. ನಂಗೆ ಗೊತ್ತಾಗುವುದಿಲ್ಲ ಸಬ್ಜೆಕ್ಟ್ ಅದು. ಅಂಡ್ ಇಂಗ್ಲಿಷಲ್ಲಿ 4 ಬಂತು. ಒಂದು ಮಾತ್ರ ಬಹಳ ಇಂಗ್ಲಿಷ್, ಅದು ಇಂಡಿಯಾದವರೆಲ್ಲ ಅಂತ ಕಾಣಿಸ್ತದೆ ನಂಗೆ, ಅಂತ ಒಂದ್ಸಲ ಇಂಗ್ಲಿಷು.